ಸುಲಭ ಶೌಚಾಲಯ, ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕು ಇವರು. ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತ್ಕೊಳಕ್ಕೆ ಆಯ್ತಲ್ಲ, ಅದು ತೊಳೆದು ಎಷ್ಟು ವರ್ಷ ಆಗೈತು, ಫುಲ್ಲು ಸ್ಮೆಲ್ಲು, ಅಲ್ಲೇ ಮಲಗವ್ರೆ. ಅವ್ರನ್ನ ಸುಮಾರು ರೀಟೇಕ್ ಆಗ್ತಾನೆ ಇದೆ, ವಾಷಿಂಗ್ ಗೀಶಿಂಗ್ ಏನೂ ಇಲ್ಲ. ಅಲ್ಲಿ ಅವ್ರನ್ನ ಏಳ್ಸ್ಕೊಂಡು ಕರ್ಕೊಂಬರ್ಬೇಕು. ಆ ಸೀನು ಎಷ್ಟು ಸರಿ ರೀಟೇಕ್ ಆದರೂ ಅದೇ ರೀತಿ ಅವರು ಫುಲ್ ಕೋಆಪ್ರೇಟ್ ಕೊಟ್ಕೊಂಡು ಆ ಸೀನ್ನ ಮುಗಿಸಿದ್ರು. ಅವಾಗಲೇ ಅನ್ಸ್ಬಿಡ್ತು ಎಂಥ ಡೆಡಿಕೇಶನ್ ಆರ್ಟಿಸ್ಟು ಅಣ್ಣ ಅಂತ. ಸ್ಕ್ರಿಪ್ಟ್ ನಾವೇನೋ ಸುಮ್ಮನೆ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಕ್ರಿಪ್ಟ್ನ ಜರ್ನಿಯಲ್ಲಿ ಅದು ಡಿಮ್ಯಾಂಡ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಸೆಟ್ ಹಾಕೊಂಡು ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಸೊ ಏನು ಮಾಡ್ಬೋದು, ಸರಿ ಪಬ್ಲಿಕ್ ಟಾಯ್ಲೆಟಲ್ಲಿ ಶೂಟ್ ಮಾಡೋಣ, ಅದು ಒಂದು ರಿಸ್ಕ್ ತೊಗೊಂಡ್ಬಿಡೋಣ. ಯಾಕಂದರೆ ನಾನು ಒಬ್ಬನೇ ಅಂತಲ್ಲ ಸರ್, ಸ್ಕ್ರೀನ್ ಮುಂದೆ ನಾನು ಕಾಣ್ಬೋದು, ಬಟ್ ಸ್ಕ್ರೀನ್ ಹಿಂದೆಗಡೆ ಇವರು ಇದ್ರು, ಕ್ಯಾಮ್ರಾಮನ್ ಇದ್ರು, ಎಲ್ಲ ಟೆಕ್ನಿಷಿಯನ್ಸು ಅಲ್ಲಿದ್ರು. ಅವತ್ತೆಲ್ಲ ಟೆಕ್ನಿಷಿಯನ್ ಸೇರಿ ಯಾಕಂದ್ರೆ ಒಬ್ಬರು ಮಾಡಲ್ಲ, ನಮ್ಮ ಕ್ಯಾಮ್ರಾಮನ್ ಬರಲ್ಲ ಅಂತ ಹೇಳಿದ್ರು ಅದು ಆಗ್ತಿರ್ಲಿಲ್ಲ ಅವತ್ತು. ಸೊ ಯಾರು ಬರಲ್ಲ ಅಂತ ಹೇಳಿದ್ರು ಅದು ಆ ಸೀಕ್ವೆನ್ಸ್ ಆಗ್ತಾ ಇರಲಿಲ್ಲ. ಎಲ್ಲರೂ ಇಲ್ಲ ಮಾಡೋಣ ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ, ಸ್ಕ್ರಿಪ್ಟ್ ಮೇಲೆ ಇದ್ದಂಥ ಭರವಸೆ. ಎಲ್ಲರಿಗೂ ಆ ಸ್ಕ್ರಿಪ್ಟ್ ಮೇಲೆ ಮತ್ತು ಆ ಬರವಣಿಗೆ ಮೇಲೆ ಇದ್ದಂಥ ಭರವಸೆ. ಮತ್ತು ನಾವು ಹಿಂದೆ ಶೂಟ್ ಮಾಡ್ಕೊಂಡ್ಬಂದು ರಶಸ್ ನೋಡಿದ್ವಿ. ರಶಸ್ ನೋಡಿದಾಗ ಅದರಲ್ಲಿ ಇದ್ದಂಥ ನಂಬಿಕೆ, ಓಕೆ ಇಲ್ಲ ಬರ್ತಾ ಇದೆ ಈ ಸಿನಿಮಾ, ಏನಾದರೂ ಸರಿ ಮಾಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಹೋಗಿ ಮಾಡ್ಕೊಂಡ್ಬಂದಿದ್ದು. ಇವತ್ತು ಅದು ನಿಮಗೆ ಸ್ಕ್ರೀನ್ ಮೇಲೆ ನನಗೆ ನೋಡುವಾಗ ನಾವು ಅದು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇದೆ ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.